ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ಆದರೆ ಕನ್ನಡಿಗ ಮತ್ತು ನಮ್ಮ ಕನ್ನಡವ ಮನೆ ಮಗ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಮತ್ತು ಕರ್ನಾಟಕ ಲೈನ್ KL ರಾಹುಲ್ ಮಧ್ಯೆ ಇರುವಂಥ ಜಿದ್ದಿ ನಮ್ಮ ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲೇ ಇರೋದು. ಏಪ್ರಿಲ್ 10 ಸಂಜೆ ಟೈಮಲ್ಲಿ ಇರೋದು ಮ್ಯಾಚು. ನೋಡಿರ್ಬೋದು, ಕಳೆದ ಒಂದು ಬಾರಿ ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ ಆರ್ ಸಿ ಬಿ ವರ್ಸಸ್ GT ಮ್ಯಾಚ್ ಇರುವಾಗ GT ಮ್ಯಾಚ್ನ ವಿನ್ ಆಗಿದ್ರು ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ. ಆರ್ ಸಿ ಬಿ ಆ ಮ್ಯಾಚನ್ನು ಸೋತು ಇವಾಗ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡೋಕ್ಕೋಸ್ಕರ ಮುಂಬೈ ಸ್ಟೇಡಿಯಂ, ವಾಂಖೇಡೆ ಸ್ಟೇಡಿಯಂನಲ್ಲಿ 10 ವರ್ಷಗಳ ಬಳಿಕ ವಿನ್ ಆಗಿದ್ದು ನೋಡಿದ್ವಿ ನಾವು. ಇವಾಗ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡೋಕ್ಕೋಸ್ಕರ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ಗೆ ವಾಪಸ್ ಮಾಡ್ತಾ ಇರೋದು ನಮ್ಮ ಆರ್ ಸಿ ಬಿ ಸಂಡು. ಮತ್ತು ಇಲ್ಲಿ ಆಪೋಸಿಟ್ ಟೀಮ್ ಆಗಿ ಹೊರ ಹೊಮ್ತಾ ಇರೋದು ಡಿ ಸಿ. ವೆರಿ ಸಕ್ಸಸ್ಫುಲ್ ಟೀಮ್ 2025 IPLನಲ್ಲಿ ನಡೀತಾ ಇರೋದು. ಯಾಕಂದರೆ 3 ಬ್ಯಾಕ್ ಟು ಬ್ಯಾಕ್ ವಿನ್ನ ಪಡ್ಕೊಂಡಿರೋದು, ಕನ್ಸಿಕ್ಯೂಟಿವ್ ವಿಕ್ಟ್ರಿನ. ಅದು ಅಲ್ಲದೆ ಲಾಸೇ ಇಲ್ಲದೆ ಬರ್ತಾ ಇದ್ದಾರೆ ಡಿ ಸಿ ಟೀಮು. ಅದು ಅಲ್ಲದೆ ಆರ್ ಸಿ ಬಿ ನೋಡಿದ್ರೆ ಈ ಕಡೆ ಸ್ಟ್ರಾಂಗೆಸ್ಟ್ 11 ಅಂತಲೇ ಹೇಳ್ಬೋದು. 4 ಮ್ಯಾಚಲ್ಲಿ 3 ಮ್ಯಾಚನ್ನು ಗೆದ್ದಿದ್ದಾರೆ. ಇದೊಂದು ಗುಡ್ ಬ್ಯಾಟಲ್ ಅಂತಲೇ ಹೇಳ್ಬೋದು. ಮ್ಯಾಚ್ನ ಪ್ರೆಡಿಕ್ಷನ್ ಯಾವ ರೀತಿ ಇರುತ್ತೆ, ನನ್ನ ಪ್ರೆಡಿಕ್ಷನ್ ಏನು, ಪ್ಲೇಯಿಂಗ್ 11 ಚೇಂಜಸ್ ಏನಾದರೂ ಸಿಗುತ್ತಾ, ಯಾರು ವಿನ್ ಆಗ್ಬೋದು ಅನ್ನೋದನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಗಂಟೆನ ಹೊಡ್ರಿ ಅಂತಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. IPL 2024ನ ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿ ಆರ್ ಸಿ ಬಿ ಮತ್ತು ಡಿ ಸಿ ಮ್ಯಾಚ್ 2 ಮ್ಯಾಚನ್ನು ಆಡಿತ್ತು. ಅದರಲ್ಲಿ ಒಂದು ಮ್ಯಾಚ್ ಡಿ ಸಿ ಗೆದ್ದಿತ್ತು ಮತ್ತು ಅದು ಅಲ್ಲದೆ ಆರ್ ಸಿ ಬಿ ಒಂದು ಮ್ಯಾಚ್ನ ಗೆದ್ದಿತ್ತು. ಬಟ್ ಈ ಒಂದು 2025ನ IPLನಲ್ಲಿ ನೋಡೋದಾದ್ರೆ 2 ಸ್ಟ್ರಾಂಗೆಸ್ಟ್ 11 ಅಂತಲೇ ಹೇಳ್ಬೋದು. ಡಿ ಸಿ ನೋಡಿದರೆ 3 ವಿಕ್ಟ್ರಿ ಜೊತೆಗೆ ಬರ್ತಾ ಇದೆ. ಇಲ್ಲಿ ಆರ್ ಸಿ ಬಿ ಇಲ್ಲಿ ಒಂದು ಕನ್ಸಿಕ್ಯೂಟಿವ್ ವಿಕ್ಟ್ರಿ ಒಂದಿಗೆ ಬರ್ತಾ ಇದೆ ವಾಂಖೇಡೆ ಸ್ಟೇಡಿಯಂ, ಮುಂಬೈನ ಸೋಲಿಸಿ. ಆರ್ ಸಿ ಬಿ ಈ ಒಂದು ಹೋಮ್ ಗ್ರೌಂಡ್ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಟಾಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಚೇಸ್ ಡೌನ್ ಮಾಡುವುದು ಜಾಸ್ತಿ ಟೀಮ್ಗಳು ಇಲ್ಲಿ ಗೆದ್ದಿರುವಂಥದ್ದು ದಾಖಲೆಗಳು, ರೆಕಾರ್ಡ್ಸ್ಗಳು ಹೆಚ್ಚಿದೆ. ಅದಕ್ಕೋಸ್ಕರನೇ ಟಾಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನೋಡಿರ್ಬೋದು, ಕಳೆದ ಒಂದು ಮ್ಯಾಚಲ್ಲಿ ಬ್ಯಾಟಿಂಗ್ ಆಡಿತ್ತು ಹೋದೊಂದು ಮ್ಯಾಚ್ GT ವರ್ಸಸ್ ಆರ್ ಸಿ ಬಿ ನಡುವೆ ಚಿನ್ನಸ್ವಾಮಿ ಹೋಮ್ ಗ್ರೌಂಡಲ್ಲಿ. ಅದಾದ ನಂತರ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಸಿಗದೆ 4 ವಿಕೆಟನ್ನು ಕಳ್ಕೊಂಡಿತ್ತು. ಫಸ್ಟು 100 ರನ್ ಪಾರ್ಟ್ನರ್ಶಿಪ್ಗೇನೆ ಇಲ್ಲಿ 4 ವಿಕೆಟ್ನ ಪಡ್ಕೊಂಡಿತ್ತು. ಅದಕ್ಕೋಸ್ಕರನೇ ಟಾಸ್ ಒಂದು ತುಂಬ ಮ್ಯಾಟ್ರ್ ಆಗುತ್ತೆ ಈ ಒಂದು ಪಿಚ್ಚಲ್ಲಿ. ಅದು ಅಲ್ಲದೆ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ ಹೈ ಸ್ಕೋರಿಂಗ್ ಮ್ಯಾಚ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಪ್ಲೇಯಿಂಗ್ 11 ನೋಡೋದಾದರೆ ಆರ್ ಸಿ ಬಿ ತಂಡದಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಒಂದೇ ಒಂದು ಚೇಂಜಸ್ನ ನೋಡೋದಾದರೆ ಇಲ್ಲಿ ಫಾಸ್ಟ್ ಬೌಲರ್ಗೆ ತುಂಬಾ ಹೆಲ್ಪ್ ಇರೋದರಿಂದ ಇಲ್ಲಿ ಇನ್ನೊಬ್ಬ ಫಾಸ್ಟ್ ಪ್ಲೇಯರ್ನ ಇನ್ಕ್ಲೂಡ್ ಮಾಡ್ಬೋದು. ಇನ್ಪ್ಯಾಕ್ಟ್ ಸುಯೇಶ್ ಶರ್ಮಾ ಅವ್ರನ್ನ ಇಲ್ಲಿ ಹೊರಗೆ ತೆಗೆದು ಮತ್ತೆ ರಸಿಕ್ದಾರ್ ಅವ್ರನ್ನ ಇಳಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದನ್ನು ಬಿಟ್ಟರೆ ಸೇಮ್ ಟೀಮ್ನೊಂದಿಗೆ ಇಲ್ಲಿ ಆರ್ ಸಿ ಬಿ ಮತ್ತೆ ಚಿನ್ನಸ್ವಾಮಿ ಹೋಮ್ ಗ್ರೌಂಡಿಗೆ ಕಾಲಿಡ್ತಾರೆ ಅಂತಲೇ ಹೇಳ್ಬೋದು. ಇದು ಒಂದು ಕಡೆ ಆದರೆ ಡಿ ಸಿ ತಂಡ ಇಲ್ಲಿ ಸೇಮ್ ಟೀಮ್ನೊಂದಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿರ್ಬೋದು, ಕಳೆದ ಒಂದು ಮ್ಯಾಚಲ್ಲಿ KL ರಾಹುಲ್ ಎಂಥ ಒಂದು ಫಾರ್ಮ್ನಲ್ಲಿ ಕಂಡು ಬಂದರು ಅಂತ 77 ಹೊಡೆದಿದ್ರು. ಅದೇ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ಅದೇ ಒಂದು ಟೀಮ್ನೊಂದಿಗೆ. ಇಲ್ಲಿ ಡಿ ಸಿ ಕೂಡ ಯಾವುದೇ ಚೇಂಜಸ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಪ್ರೆಡಿಕ್ಷನ್ ನೋಡೋದಾದ್ರೆ ನಮ್ಮ ಪ್ರಕಾರ ಇಲ್ಲಿ ಆರ್ ಸಿ ಬಿ 100% ವಿನ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋದಾದ್ರೆ ಈ ಒಂದು ಚಿನ್ನಸ್ವಾಮಿಯಲ್ಲಿ ಕಳೆದ ಒಂದು ಮ್ಯಾಚ್ನ ಸೋತಿದ್ರು ಆರ್ ಸಿ ಬಿ. ಈ ಒಂದು ಮ್ಯಾಚಲ್ಲಿ ಪಕ್ಕ 100% ವಿನ್ ಆಗ್ತಾರೆ ಅಂತ ನನ್ನ ಪ್ರೆಡಿಕ್ಷನ್ನು. ನಿಮ್ಮ ಪ್ರೆಡಿಕ್ಷನ್ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇದೊಂದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇಲ್ಲಿ 200+ ಸ್ಕೋರ್ ಪಕ್ಕ ಬಂದೇ ಬರುತ್ತೆ. ಈ ಒಂದು ಮ್ಯಾಚು ಕ್ರೂಷಿಯಲ್ ಹಂತಕ್ಕೆ ಹೋಗಿ ವಿನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆರ್ ಸಿ ಬಿ ನನ್ನ ಪ್ರಕಾರ ಇಲ್ಲಿ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೆಯದು ಅನಿಸುತ್ತೆ ಟಾಸ್ ಗೆದ್ದರೆ. ಇಲ್ಲಿ ಇದಿಷ್ಟು ಈ ಒಂದು ಮ್ಯಾಚ್ನ ಪ್ರಿವ್ಯೂ ಆಗಿತ್ತು. ನಿಮಗೆ ಅನಿಸುತ್ತೆ ಆರ್ ಸಿ ಬಿ ಗೆಲ್ಲುತ್ತಾ ಇಲ್ವೋ, ಡಿ ಸಿ ಗೆಲ್ಲುತ್ತಾ, ಕರ್ನಾಟಕ ಲಯನ್ KL ರಾಹುಲ್ ಅವರು ಚೆನ್ನಾಗಿ ಆಡ್ತಾರಾ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ.